Dear students, welcome to Chemical Enlightenment. So today we will see the answer booklet of the student who scored 70 out of 70 in 2025 examination. So it is from the last year. Okay, when supervisor will give you answer sheet or answer booklet, it will looking like this, right? So you have to write here medium as a English medium, then subject as chemistry. Some in one only university there is a what Kannada medium is there, so all the universities are under the English medium. So Karnataka board is on English medium, right? Karnataka pre-university is on English medium. So you have to write English here, chemistry, then subject code will be 34, and here the user pages, right? Okay, and then this will be the what evaluation, means how to do the evaluation by the here there is the number of questions and here marks obtained, right? So like this there will be every question have the separate marks. ಸೊ ಸಮ್ ವಿಲ್ ಮೇಕ್ ಲೈಕ್ ದ್ಯಾಟ್ ವಾಟ್ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಕೆಲವು ವಿದ್ಯಾರ್ಥಿಗಳ ಮನದಲ್ಲಿ ಏನಿರ್ತೈತಪ್ಪ ಅಂದರೆ ಒಂದು ಕ್ವಶನ್ ನಾವು ಇನ್ನೇಮೆ ಬರೆದ್ರೆ ನಮ್ಗೆ ಎರಡು ಸಾರಿ ಮಾರ್ಕ್ಸ್ ಬರ್ಬೋದು ಅಂತ ತಲೆಯಲ್ಲಿರುತ್ತೆ. ಅದನ್ನು ಬಿಟ್ಬಿಡಿ, ಏಕೆಂದರೆ ಎವ್ರಿ ಕ್ವಶನ್ ಹ್ಯಾಸ್ ಇಟ್ಸ್ ಯುನಿಕ್ ಮಾರ್ಕ್ಸ್, ರೈಟ್? ಒಂದು ಸಾರಿ ಆ ಕ್ವಶನ್ನಲ್ಲಿ ಮಾರ್ಕ್ಸ್ ಬಿತ್ತು ಅಂದರೆ ಮುಗೀತು, ವಾಪಸ್ ಅದನ್ನು ತಿದ್ದೋದಕ್ಕಾಗೋದಿಲ್ಲ. ನೋಡಿ ಸರ್, ಒಂದು ಸಲ ತಿದ್ದಿತಾರ ಇಲ್ಲಲ್ವಾ? ಸೊ ಒನ್ ಟೈಮ್ ಬರೋ ಮುಂದೆ ವಿಚಾರ ಮಾಡಿ ಬರೀರಿ. ಓಕೆ, ರೈಟ್. ಸೊ ದೀಸ್ ಆರ್ ದಿ ಮಲ್ಟಿಪಲ್ ಚಾಯ್ಸ್. ನೋಡಿ ಮಕ್ಕಳೇ, ಇಲ್ಲಿ ಏನು ಮಾಡಿದ್ದಾರೆ, ಪಾರ್ಟ್ ಎ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ಯಾರಾದರೂ ಮಾಡ್ತೀರಾ ಪಾರ್ಟ್ ಎ ಅಂತ? ಇಲ್ಲಲ್ವಾ? ಕೆಲವು ವಿದ್ಯಾರ್ಥಿಗಳು ಮಾಡ್ತಿರ್ಬೋದು, ಬಟ್ ನಾನು ಏನು ಹೇಳ್ತಿದ್ದೀನಿ ಅಂದರೆ ಅಂದರೆ ಅಟ್ರಾಕ್ಟಿವ್ನೆಸ್, ಹೇಗೆ ಅವರು ಅಟ್ರಾಕ್ಟ್ ಮಾಡ್ತಾರೆ, ಹೌದಾ, ಇವಾಲ್ಯೂಟರ್ನ ಅಂತ ನಿಮಗೆ ಹೇಳ್ತಿದ್ದೀನಿ, ಹೌದಾ? ಪಾರ್ಟ್ ಎ, ರೈಟ್? 1 ನೋಡಿ ಮಕ್ಕಳೇ, ಹೇಗೆ ನೀಟಾಗಿ ಬರೀತಾರೆ. ದಿ ನೀಟ್ನೆಸ್ ಆಫ್ ದಿ ಪೇಪರ್, ಹೌದಾ? ಹೌ ಮಚ್ ಯು ವಿಲ್ ನೀಟ್ ಹಿಯರ್, ದ್ಯಾಟ್ ವಿಲ್ ಇಂಡಿಕೇಟ್ಸ್ ಹೌ ಮಚ್ ಕಾನ್ಫಿಡೆಂಟ್ ಯು ಆರ್, ಹೌದಾ? ಹೇಗೆ ನೀವು ನೀಟಾಗಿ ಬರ್ತೀರಾ ಆ ರೀತಿ ನೀವು ಕಾನ್ಫಿಡೆನ್ಸ್ನ ತೋರಿಸುತ್ತೆ, ಹೌದಾ? ಕಾನ್ಫಿಡೆನ್ಸ್ನ ಎತ್ತಿ ಹಿಡಿಯುತ್ತೆ, ರೈಟ್? ಸೊ ಇಲ್ಲಿ ಏನು ಮಾಡಿದ್ದಾರೆ, 1 ಫಾರ್ 1 ದೇರ್ ವಿಲ್ ಬಿ ಬಿ, ಆ್ಯಂಡ್ ದೆನ್ ನೀವು ಆಪ್ಷನ್ ಅಷ್ಟೇ ಬರೀಬಾರ್ದು, ದೆನ್ ಯು ಹ್ಯಾವ್ ಟು ರೈಟ್ ಹೋಲ್ ಆನ್ಸರ್. ಓಕೆ, ಇದನ್ನು ನೆನ್ಪಿಡಿ. ಒಬ್ಬರು ಏನು ಮಾಡ್ತಾರೆ, ಕೆಲವೊಬ್ಬರು ಆಪ್ಷನ್ ಅಷ್ಟೇ ಬರೆದು ಬಿಟ್ಬಿಡ್ತಾರೆ, ಆನ್ಸರ್ ಬರೆಯೋದಿಲ್ಲ. ಓಕೆ, ಯು ಹ್ಯಾವ್ ಟು ರೈಟ್ ದಿ ಆಪ್ಷನ್ ಆ್ಯಸ್ ವೆಲ್ ಆ್ಯಸ್ ಆನ್ಸರ್, ಆ್ಯಂಡ್ ದೆನ್ ಒಂದು ಸಾರಿ ಬರೋದು ಕ್ವಶನ್ ಆನ್ಸರ್ನ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸಿ ಅಂತ ಬರೋದು ಗ್ಯಾಸಸ್ ಅಂತ ಇದೆಯಲ್ಲ, ಇದನ್ನು ಏನು ನಾನು ಸ್ಕ್ರ್ಯಾಚ್ ಮಾಡಿ ಇನ್ನೊಂದು ಸಾರಿ ಬೇರೆ ಆನ್ಸರ್ ಬರೆದ್ರೆ ದ್ಯಾಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ರಾಂಗ್. ಒಂದು ಸಾರಿ ನೀವು MCQsನ ಒಂದೇ ಸಾರಿ ಬರೆಯಲು ಅವಕಾಶ ಇದೆ. ನೀವು ಸ್ಕ್ರ್ಯಾಚ್ ಮಾಡಿ ಇನ್ನೊಂದು ಸಲ ಬರಿತೀನಿ ಅಂದರೆ ಆಗೋದಿಲ್ಲ. ದ್ಯಾಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ರಾಂಗ್ ಓನ್ಲಿ. ಇನಿಷಿಯಲ್ ಆನ್ಸರ್ ವಿಲ್ ಬಿ ಕನ್ಸಿಡರ್ಡ್. ನೀವು ಸ್ಕ್ರ್ಯಾಚ್ ಹಾಕಿದರೆ ಅದು ರಾಂಗ್ ಆಗುತ್ತೆ. ಸೊ ನೀವು ಇಲ್ಲಿ ಆನ್ಸರ್ ಶೀಟ್ನಲ್ಲಿ ಬರೆಯೋ ಮುಂದೆ ಲಕ್ಷ ಕೊಟ್ಟು ಬರೀರಿ. ಆರ್ ಎಲ್ಸ್ ಯು ವಿಲ್ ಲೀವ್ ದಿಸ್ 1.5 page, or else you can write this part later also. Okay, done. Then ಇಲ್ಲಿ ನೋಡಿ, 7th question there will given as the grace, means G, ಹೌದಾ? ಸೊ ಯು ಅಟೆಂಪ್ಟ್ ಆಲ್ ಕ್ವಶನ್ಸ್. ಯಾವ ಕ್ವಶನ್ನು ಬಿಟ್ಟು ಬರೋಕ್ಕೆ ಹೋಗಬೇಡಿ, ಯು ವಿಲ್ ಅಟೆಂಪ್ಟ್ ಆಲ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ವಿಲ್ ಬಿ 13th one, ಹೌದಾ? ಸಿ ಹಿಯರ್ 13th question ಆಯಿತು, 14th question, 15th question, ಲೈಕ್ ದಿಸ್. ಈ ರೀತಿ ನೀವು ಬರಿತಾ ಹೋಗಬೇಕು, ಹೌದಾ? ದೆನ್ ನೋಡಿ ಪಾರ್ಟ್ 2 ಇಲ್ಲಿ ಅಂದರೆ ಪಾರ್ಟ್ ಎ ಸೆಕೆಂಡ್ ಮೇನ್, ರೈಟ್? 16, 17, 18, 19, 20 ಈ ಥರ ಸಪ್ರೇಟಾಗಿ ಬರೆಯೋದು ಕಲೀರಿ. 15th ಆದಮೇಲೆ 16 ಡೈರೆಕ್ಟ್ ಬರೆಯೋಂಗಿಲ್ಲ. ಇಲ್ಲಿ ಮಾಡಿ ಸೆಕೆಂಡ್ ಮೇನ್ ಅಂತ ಹಾಕಿ. ಓಕೆ, ಈ ಟೈಪ್ ಇಲ್ಲಿ ನೀವು ಅಷ್ಟು ಸೆಂಟೆನ್ಸ್ ಬರಿತಾ ಕೊಡೋದು ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಟು ರೈಟ್ ಜಸ್ಟ್ ವಾಟ್ ವರ್ಡಿಂಗ್ಸ್ ಫಾರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಟ್ ವಿಲ್ ಬಿ ಓಕೆ. ನೀವು ಇಲ್ಲಿ ಅಷ್ಟು ಸೆಂಟೆನ್ಸ್ ಬರಿತಾ ಕೊಡ್ತೆ ನಿಮ್ಮ ಟೈಮ್ ಹಾಳಾಗುತ್ತೆ, ಹೌದಾ? ನೆಕ್ಸ್ಟ್ ಬರೆಯಲು ಅವಕಾಶ ಇರಲ್ಲ. ಓಕೆ, ಡನ್. ನೆಕ್ಸ್ಟ್ ನೋಡಿ, ಇಲ್ಲೇ ಪಾರ್ಟ್ ಸಿ ಕಂಟಿನ್ಯೂ ಮಾಡ್ಬೋದಿತ್ತು, ಇಲ್ಲ. ದೇ ಗಾನ್ ಟು, ಫಾರ್ ಎಕ್ಸಾಂಪಲ್ ಪಾರ್ಟ್ ಬಿ, ದೇ ಗಾನ್ ಟು ನೆಕ್ಸ್ಟ್ ಪೇಜ್. ಓಕೆ, ದಿಸ್ ಶೋಸ್ ದಿ ಸಿಸ್ಟಮೆಟಿಕ್. Okay, you will have the enough pages
ಓಕೆ, ನಿಮಗೆ ಇನಫ್ ಪೇಜಸ್ ಕೊಟ್ಟಿರ್ತಾರೆ, ನೀವು ಎಷ್ಟು ಆರಾಮ್ಸೆ ಬರೆದ್ರು ಇನ್ನೂ ಪೇಜ್ ಉಳಿಯುತ್ತೆ. ಸೊ ಏನು ಮಾಡಿ, ಈ ಟೈಪ್ ನೋಡಿ, ಇಲ್ಲಿ 1 ಫಿಂಗರ್ ಏನಿದೆ, ಗ್ಯಾಪ್ ಇದೆ ಎರಡರ ನಡು, ರೈಟ್. ಸೊ ಏನು ಮಾಡಿ, ಈ ಟೈಪ್ ದೂರ ಬರೀರಿ, ಸ್ವಲ್ಪ ನೀಟಾಗಿ ಬರೀರಿ. ನೋಡಿ ಹೇಗಿದೆ ರಿಪ್ರೆಸೆಂಟೇಷನ್, ಕಾಣ್ತಿದೆಯಾ? ಲೈಕ್ ದಿಸ್ ಯು ಹ್ಯಾವ್ ಟು ರೀಪ್ರೆಸೆಂಟ್ ಯುವರ್ ಪೇಪರ್ ಲೈಕ್ ದಿಸ್. ಓಕೆ, ಅಲ್ಲಿ ಸಣ್ಣ ಸಂಧಿಯಲ್ಲಿ ಬರೋಕ್ಕೆ ಹೋಗಬೇಡಿ. ಓಕೆ, ಪಾರ್ಟ್ ಬಿ 21st ನೋಡಿ, ಇಲ್ಲಿ ಏನು ಕೇಳಿದಾರೆ, ಇಲ್ಲಿ ಇದು ಊರ್ಸ್ ರಿಯಾಕ್ಷನ್, ರೈಟ್. ಸೊ ವೆನ್ ಆಲ್ಕೈಲ್ ಹ್ಯಾಲೈಡ್ ಆರ್ ಟ್ರೀಟೆಡ್ ವಿತ್ ಸೋಡಿಯಂ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಆಲ್ಕೈಲ್ ಹ್ಯಾಲೈಡ್ ಇದೆ, ಹೌದಾ, ನೀವು 2 ಮೂಲ್ ಅಂತ ತಗೋಬೋದಿತ್ತು, ರೈಟ್. ಓಕೆ, ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ, ಓಕೆ, and dry ether, alkane containing even number of carbon atoms is formed. ಹೌದಾ, ಈ ಟೈಪ್ ಆಯಿತು. ಆರ್ ಎಲ್ಸ್ ಹೈಡ್ರೋಕಾರ್ಬನ್ ಇಸ್ ಫಾರ್ಮ್ಡ್ ಅಂತ ಬರೆದ್ರು, ಓಕೆ, ದೇರ್ ಇಸ್ ನೋ ಪ್ರಾಬ್ಲಮ್, ರೈಟ್. ದೆನ್ ದೇರ್ ವಿಲ್ ಬಿ 2NaX, ರೈಟ್. ಸೊ ಹಿಯರ್ ದೇರ್ ಇಸ್ ಎನ್ ಎಕ್ಸಾಂಪಲ್ ಈಸ್ ಗಿವನ್. ಸೊ ಇಲ್ಲಿ ಒಂದು ಚೇಂಜಸ್ ನಾನು ಹೇಳ್ತಿದ್ದೀನಿ, ಏನಪ್ಪ ಅಂದರೆ, ಫಾರ್ ದಿಸ್ ದೇರ್ ವಿಲ್ ಬಿ 1 ಮಾರ್ಕ್. ನೀವು ಇಲ್ಲಿ ಜನರಲ್ ರಿಯಾಕ್ಷನ್ ಬರಲಿಲ್ಲ ಅಂದರೂ ಓಕೆ, ಜಸ್ಟ್ ಎಕ್ಸಾಂಪಲ್ ಬರೆದು ಅದಕ್ಕೆ ಒಂದು ಇದು ಕೊಟ್ಟರೆ ಸಾಕು. ಓಕೆ, ಅಂಡರ್ಸ್ಟ್ಯಾಂಡ್? ಫಾರ್ ದಿಸ್ 1 ಮಾರ್ಕ್, ಫಾರ್ ದಿಸ್ ಅನದರ್ ಮಾರ್ಕ್, ಟೋಟಲ್ ಇಟ್ ವಿಲ್ ಬಿ ಅವಾರ್ಡೆಡ್ ಬೈ 2 ಮಾರ್ಕ್, ರೈಟ್. ದೆನ್ ಇಲ್ಲಿ ಇದ್ರು 22 ಮಾರ್ಕ್ಸಿಗೆ ಅಂದರೆ ವಿಚ್ ಈಸ್ ಟೆಂಪ್ರೇಚರ್ ಡಿಪೆಂಡೆಂಟ್ ಅಂತ ಕೊಟ್ಟು ಮೊಲಾರಿಟಿ, ಮೋಲ್ ಫ್ರಾಕ್ಷನ್ ಕೊಟ್ಟಿದ್ರು ಕ್ವಶನಲ್ಲಿ. ಓಕೆ, ಆನ್ಸರ್ ಏನು ಬರೆದಿದ್ದಾರೆ ನೋಡಿ, ಇಲ್ಲಿ ಓನ್ಲಿ ಮೊಲಾರಿಟಿ ವಿಚ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ M. ನೋಡಿ ಇಲ್ಲಿ ಅದು ಡಿನೋಷನ್ ತೋರಿಸಿದ್ದಾರೆ, ಈಸ್ ಟೆಂಪ್ರೇಚರ್ ಡಿಪೆಂಡೆಂಟ್, ಕರೆಕ್ಟ್. ದಿಸ್ ಈಸ್ ಬಿಕಾಸ್ ಮೊಲಾರಿಟಿ ಡಿಪೆಂಡ್ಸ್ ಅಪಾನ್ ವ್ಯಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ವಿಚ್ ಇನ್ಕ್ರೀಸಸ್ ವಿತ್ ಆನ್ ಟೆಂಪ್ರೇಚರ್ ಇನ್ ಇನ್ಕ್ರೀಸಸ್, ದೇರ್ ಫೋರ್ ಡಿಕ್ರೀಸ್ ದಿ ವಾಟ್ ಮೊಲಾರಿಟಿ. ಹೌದಾ, ನೋಡಿ ಹೇಗೆ ಆಗ್ತಿದೆ ಅಂತ ಆ ಟ್ರೆಂಡ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ವಿತ್ ಆನ್ ವಾಟ್, ಕರೆಕ್ಟ್. ಇಲ್ಲಿ ನೋಡಿ ಟ್ರೆಂಡ್ ತೋರಿಸಿದ್ದಾರೆ, ಮೊಲಾರಿಟಿ ಕ್ಯಾಪಿಟಲ್ M which will be inversely proportional to temperature, that will be inversely proportional to volume. ಹೌದಾ, ನೋಡಿ ಎಷ್ಟು ಚೆನ್ನಾಗಿ ರಿಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ನೋಡಿ ಇಲ್ಲಿ ಏನು ಮಾಡಿದರೆ, ಇಲ್ಲೊಂದು ಮಾರ್ಕು. ಸೊ ಈ ಮಾರ್ಕ್ ಹಾಕಿದ್ದಾರೆ ಅಂದ್ರೆ ಏನು, ಇದನ್ನು ವಾಟ್ ಇವ್ಯಾಲ್ಯೂಯೇಷನ್ ಮಾಡಿದವರು ನೋಡಿದ್ದಾರೆ. ಸೊ ಇದು ಲೈಕ್ ಆಗಿದೆ ಅಂತ ಅರ್ಥ ಅವ್ರಿಗೆ. ಸೊ ಈ ರೀತಿ ನೀವು ಸ್ಟಾರ್ಟಿಂಗ್ ನೀಟಾಗಿ ರಿಪ್ರೆಸೆಂಟೇಷನ್ ಮಾಡ್ಕೊತ ಹೋದರೆ ಏನಾಗುತ್ತೆ, ಇಟ್ ವಿಲ್ ಬಿ ವಾಟ್ ಅಟ್ರಾಕ್ಟಿವ್ ಫಾರ್ ದಿ ಇವ್ಯಾಲ್ಯೂಯೇಷನ್. ಅವ್ರು ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ, ಹೌದಾ. ನೆಕ್ಸ್ಟ್, ಅಮಿನೋ ಆಸಿಡ್ಸ್ ವಿಚ್ ಆರ್ ಸಿಂಥಸೈಸ್ಡ್ ಬೈ ಅವರ್ ಬಾಡಿ ಆರ್ ಕಾಲ್ಡ್ ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್. ಸಿಂಪಲ್ ಆಗಿರಿ, ಏನು ಕಾಂಪ್ಲಿಕೇಟ್ ಬೇಡ. ಓಕೆ, ಸಿಂಪಲ್ ಆಗಿ ಇಟ್ಟಿದ್ದಾರೆ, ಆನ್ಸರ್ ನೀಟಾಗಿ ಬರೀತಾರೆ, ಹೌದಾ. ಆಯಿತು. ಆಪ್ಟಿಕಲಿ ಇನ್ಆಕ್ಟಿವ್ ನ್ಯಾಚುರಲಿ ಅಕರಿಂಗ್ ಆಲ್ಫಾ ಅಮಿನೋ ಆಸಿಡ್ಸ್ ಈಸ್ ಗ್ಲೈಸಿನ್. ಹೌದಾ, ಇಫ್ ಅವ್ರು ಏನಾದರೂ ಜಸ್ಟ್ ನಿಮಗೆ 3 ವರ್ಡ್ ನಿಮಗೆ ಇದ್ದರೆ ಅಮಿನೋ ಆಸಿಡ್ ಇದ್ದು GLY ಅಂತ ಅಷ್ಟೇ ಬರೀತಿದ್ರಿ, ಹೌದಾ. ಜಸ್ಟ್ ಅವ್ರು ಏನು ಕೇಳಿದ್ದಾರೆ, ಇದು ಕೇಳಿದ್ದಾರೆ ಅಮಿನೋ ಆಸಿಡ್ ಯಾವುದು ಅಂತ ಕೇಳ್ತಾರೆ. ಸೊ ಗ್ಲೈಸಿನ್ ಅಂತ ಬರೆದಿದ್ದಾರೆ. ಹೇಗೆ ಮತ್ತು ರಿಯಾಕ್ಷನ್ 1 ನೋಡಿ, ನೀಟಾಗಿ ರಿಪ್ರೆಸೆಂಟೇಷನ್ ಮುಗೀತು ಅಷ್ಟೇ. 0 ಆರ್ಡರ್ ಕೇಳಿದ್ರೆ ಡೈರೆಕ್ಟಾಗಿ ಏನು ಮಾಡಿದ್ರು, 0 ಆರ್ಡರ್ ಬರೆದ್ರು. ದೇರ್ ಈಸ್ ನೋ ಕನ್ಫ್ಯೂಷನ್ ಆ್ಯಂಡ್ ದೇರ್ ಈಸ್ ನಥಿಂಗ್, ಹೌದಾ. ಈ ಥರ ಫಿಕ್ಸ್ ಇರುವಂಥ ಕ್ವಶನ್ಸನ್ನು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ದೇರ್ ವಿಲ್ ಬಿ ನೋ ಕನ್ಫ್ಯೂಷನ್ ಕ್ರಿಯೇಟ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್. ಓಕೆ, ನೆಕ್ಸ್ಟ್ 32 ಕ್ವಶನ್ನ ಏನಿದೆ ಇಲ್ಲಿ, SHE ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಹೌದಾ. ಹೇಗೆ ಮಾಡಿದ್ದಾರೆ ಒಂದು ಸ್ವಲ್ಪ ಗಮನಿಸಿ. ಇಲ್ಲಿ ನೋಡಿ, ಲುಕ್ ಕೇರ್ಫುಲ್ಲಿ. ಒಂದು ಎಲೆಕ್ಟ್ರೋಡ್ ತೆಗೆದಿದ್ದಾರೆ, ಹೌದಾ. ಹಿಯರ್ ಪ್ಲಾಟಿನಮ್ ಈಸ್ ಫ್ಯೂಸ್ಡ್, ರೈಟ್. ಸೊ ಹಿಯರ್ ಹೈಡ್ರೋಜನ್ ಏನು ಹೈಡ್ರೋಜನ್ ಇನ್ಸರ್ಟ್ ಮಾಡ್ತಿದ್ದಾರೆ, ಹೌದಾ. ಹೈಡ್ರೋಜನ್ ಇನ್ಸರ್ಟ್ ಮಾಡ್ತಿದ್ದಾರೆ. 1 ಮೋಲ್ HCl ಇದೆ, ಹೌದಾ. 1 ಮೋಲ್ HCl. ಸೊ ಓನ್ಲಿ ಏನು ಮಾಡಿದ್ದಾರೆ, ಓನ್ಲಿ 3 ಏನು ಹಾಕಿದ್ದಾರೆ, ನೇಮಿಕ್ಸ್ ಇದೆ, ಬಾರಿ ಏನೂ ಇಲ್ಲ ನೀವು. ಸೊ ಗ್ಲಾಸ್ ಜಾಕೆಟ್, ಪ್ಲಾಟಿನಮ್, ಹೌದಾ. 1 ಮೋಲ್ HCl ಆ್ಯಂಡ್ ದೆನ್ H2 1 ಬಾರ್, ಮುಗೀತು. ದಿಸ್ ಈಸ್ ಇನಫ್. ಓಕೆ, ಇಲ್ಲಿ ಏನು ಮಾಡ್ತೀರಾ, ಬಬಲ್ಸ್ ತೋರಿಸ್ತಾರೆ, ದ್ಯಾಟ್ ವಿಲ್ ಬಿ ಇನಫ್, ಹೌದಾ. ನೀವು ಇಲ್ಲಿ ಇದನ್ನು ಬರಿತಾ ಕುಂತು ಇದನ್ನು ಇಲ್ಲಿ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ಮಾರ್ಕ್ಸ್ ಡಿಟೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಓಕೆ, ಹೌದಾ. 3 ಮಾರ್ಕ್ಸ್, 1 ಮಾರ್ಕ್ ಫಾರ್ ದಿಸ್ ನೋಡಿ ಇಲ್ಲಿ, ಹೌದಾ. ಹಾಕಿದಾರಾ ಸೈನು, ರೈಟ್.
ಸೊ ಹಾಫ್ ಸೆಲ್ ರಿಪ್ರೆಸೆಂಟೇಷನ್ ಇದು ಇಂಪಾರ್ಟೆಂಟ್. ಓಕೆ, ಜಸ್ಟ್ ಸ್ವಲ್ಪ ಥಿಯರಿ ಬರೀಬೇಕು. ಪ್ರಿನ್ಸಿಪಲ್ ಟೈಪ್ ನೋಡಲಿ, ಏನು ಬರೆದಿದ್ದಾರೆ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಕನ್ಸಿಸ್ಟ್ ಆಫ್ ಪ್ಲಾಟಿನಮ್ ಕಾಯಿಲ್ ವಾಟ್ ಕೋಟೆಡ್ ವಿತ್ ಎ ಪ್ಲಾಟಿನಮ್ ಬ್ಲ್ಯಾಕ್, ಅದನ್ನೇ ಇಲ್ಲಿ ಏನು ಬರೆದಿದ್ದಾರೆ ಅದನ್ನೇ ಬರೆದಿದ್ದಾರೆ. ಓಕೆ, ದೆನ್ ಇಟ್ ಈಸ್ immersed into 1 mole HCl solution, right? Okay, pass and dry H2 gas at a 1 bar pressure, right? ಸೊ ಏನೂ ಜಾಸ್ತಿ ಬರೋಕೆ ಹೋಗಿಲ್ಲ, ಏನು ಆಲ್ರೆಡಿ ಇಲ್ಲಿ ಡಯಾಗ್ರಾಮ್ ರಿಪ್ರೆಸೆಂಟೇಷನ್ ಮಾಡಿದ್ದಾರೆ ಅದನ್ನೇ ಇನ್ನೊಂದು ಸಾರಿ ಬರೆದಿದ್ದಾರೆ, ಹೌದಾ? ಆ್ಯಂಡ್ ಈಸ್ ಪಂಪ್ಡ್ ಆ್ಯಸ್ ಶೋನ್, ರೈಟ್? ಓಕೆ, ದೆನ್ ಹಾಫ್ ಸೆಲ್ ರಿಪ್ರೆಸೆಂಟೇಷನ್ ತೋರಿಸಿದ್ರು, ದೆನ್ ಸೆಲ್ ರಿಪ್ರೆಸೆಂಟೇಷನ್ ತೋರಿಸಿದ್ರು. ದಿಸ್ ಈಸ್ ಇನಫ್. ಈ ಸಲ ಕೇಳೋಕ್ಕೆ ಚಾನ್ಸಸ್ ಇದೆ ಇದನ್ನು, ಹೌದಾ? ಸೊ ದಿಸ್ ಈಸ್ ಇನಫ್. ಇಷ್ಟೇ ಬರೋದು ಬಂದರೂ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸು ಸಿಗುತ್ತೆ. ಅಂದರೆ ಇದಕ್ಕೆ 3 ಮಾರ್ಕ್ಸ್ ಇದ್ದರೆ 3 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಓಕೆ, ದೆನ್ ಇಲ್ಲಿ ಏನು ಕೇಳಿದ್ದಾರೆ, ಇಲ್ಲಿ ಅಜಿಯೋಟ್ರೋಪ್ಸ್, ವಾಟ್ ಈಸ್ ಅಜಿಯೋಟ್ರೋಪ್ಸ್ ಆ್ಯಂಡ್ ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ, ಹೌದಾ? ನೋಡಿರಿ, ಇಲ್ಲಿ binary liquid mixtures which boil at a constant temperature without change in composition in either liquid or vapor phase is called azeotrophs ಅಂತ ಕೇಳಿದ್ದಾರೆ, ಹೌದಾ? ಓಕೆ, ಡನ್. ಇಲ್ಲಿ ಏನು ಮಾಡಿದ್ದಾರೆ, ರೈಟ್ ಮಾರ್ಕ್ ಹಾಕಿದ್ದಾರೆ. ದೆನ್ ನೋಡ್ರಿ, ಇಲ್ಲಿ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೋಡ್ಸ್ ಲಾ, ಹೌದಾ? ಏನು ವಿಚ್ ವಾಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್, ಹೌದಾ? ಫಾರ್ ಎಕ್ಸಾಂಪಲ್ HNO3 ಆ್ಯಂಡ್ H2O ಅಂತ ತಂದಿದ್ದಾರೆ, ಬಟ್ ಪರ್ಸೆಂಟೇಜ್ ಮೆನ್ಷನ್ ಮಾಡಿಲ್ಲ, ಹೌದಾ? ಎಷ್ಟು ಮಾಡ್ಬೇಕಾಗಿತ್ತು ಅವ್ರು ಇಲ್ಲಿ? 32%, ದೆನ್ 68%, ಹೌದಾ? ಮಾಡಬೇಕಾಗಿತ್ತು 34 ಆರ್ ಎಲ್ಸ್ ಹಿಂಗ, ಕರೆಕ್ಟ್? ಸೊ ಅವರು ಮಾಡಿಲ್ಲ, ಸೊ ದ್ಯಾಟ್ ಓನ್ಲಿ 2 ಮಾರ್ಕ್ ಈಸ್ ಅಲಾಟೆಡ್. ಆ್ಯಂಡ್ ದೆನ್ ವಾಟ್ ಏನು ಮಾಡಿದ್ದಾರೆ, ಎಕ್ಸ್ಟ್ರಾ ಅಂತ ಬರೆದಿದ್ದಾರೆ, ಬಿಕಾಸ್ ಆಲ್ರೆಡಿ ಅವರು ಲಿಮಿಟ್ನ ಕ್ರಾಸ್ ಮಾಡಿದ್ದಾರೆ. ಎಷ್ಟು ಬರೀಬೇಕಾಗಿತ್ತಲ್ಲ ಕ್ವಶನ್ಸು ಅಷ್ಟು ಬರೋದು, ದಿಸ್ ವಿಲ್ ಬಿ ಎಕ್ಸ್ಟ್ರಾ. ಸೊ ನೆನಪಿಡಿ ಮಕ್ಕಳೇ, ಫಸ್ಟ್ ನಿಮ್ಗೆ ಗೊತ್ತಿದ್ದನ್ನು ನೀಟಾಗಿ ಬರೀರಿ. ನೋಡ್ರಿ, ಇಲ್ಲಿ ಗೊತ್ತಿರೋದನ್ನು ಜಿರಾಯ್ಡ್ ರಿಯಾಕ್ಷನ್ ಬರೆದ್ರು, ಹೌದಾ? SHE ಬರೆದ್ರು, ಗೊತ್ತಿರೋದನ್ನು ನೀಟಾಗಿ ರಿಪ್ರೆಸೆಂಟೇಷನ್ ಮಾಡಿ. ನೆಕ್ಸ್ಟ್ 1 ಅಥವಾ 2 ಎರಡೇ ಕೊಟ್ಟಿರ್ತಾರೆ ಬಿಡಿ ಮ್ಯಾಕ್ಸಿಮಮ್, ಆರ್ಎಲ್ಸ್ 1 ಎಕ್ಸ್ಟ್ರಾ ಇರೋದನ್ನು ಬರೀರಿ. ಓಕೆ, ಆರ್ಎಲ್ಸ್ ನೀವು ಲಾಸ್ಟಿಗೆ ಬರೆದ್ರು ಓಕೆ, ಅಷ್ಟು ಪಾರ್ಟ್ ಮುಗಿಸಿ ಕೊನೆಯದಾಗಿ ಬರೆದ್ರು ಓಕೆ, ಬಟ್ ಫಸ್ಟ್ ನಿಮ್ಗೆ ಏನು ಮಾಡಿರಿ, 100% ನಿಮ್ಗೆ ಕನ್ಫರ್ಮ್ ಆಗಿರೋದನ್ನೇ ಬರೀರಿ. ಓಕೆ, ಡನ್. ನೆಕ್ಸ್ಟ್ ಕಮ್ ಟು ಪಾರ್ಟ್ ಡಿ, ಹೌದಾ? ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಏನು ಪಾರ್ಟ್ ಬಿ, ಏನು ಸಿನಲ್ಲಿ 2 ಬರುತ್ತೆ, ಹೌದಾ? ಫಾರ್ 3 ಮಾರ್ಕ್ಸ್ ಅಂದರೆ 3 into 3 9 ಮಾರ್ಕ್ಸ್ ಫಾರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಅಂದರ್ ವಾಟ್ 3 into 2 6 ಮಾರ್ಕ್ ಫಾರ್ physical chemistry, right? And then here part D for organic chemistry, here specially organic chemistry ಬರುತ್ತೆ, ಹೌದಾ? ನೋಡಿ, SN2 ರಿಯಾಕ್ಷನ್ ಕೇಳಿದ್ದಾರೆ, ಹೌದಾ? ನೋಡಿ, ಇಲ್ಲಿ ಏನು ಬರೆದ್ರು, ಫಸ್ಟ್ ಇಟ್ ಈಸ್ ಎ ಸಿಂಗಲ್ ಸ್ಟೆಪ್ ರಿಯಾಕ್ಷನ್, ಹೌದಾ? ಫಸ್ಟ್ ಒಂದು ಪಾಯಿಂಟ್ ಬರೆದ್ರು. ನೆಕ್ಸ್ಟ್ ಕ್ಲೋರೋಮಿಥೇನ್ ರಿಯಾಕ್ಟ್ಸ್ ವಿತ್ ನ್ಯೂಕ್ಲಿಯೋಫೈಲ್, ಹೌದಾ? OH ಮೈನಸ್ ಟು ಗಿವ್, ಹಿಯರ್ ಸ್ಟ್ರಾಂಗ್ ಅಂತ ಹಾಕಿದ್ರೆ ಇನ್ನೂ ವ್ಯಾಲಿಡ್ ಪಾಯಿಂಟ್ ಹಾಕಿತ್ತು, OH ಮೈನಸ್ ಟು ಗಿವ್ methanol through a transition state. This transition state is unstable as a making of COH and breaking of CCl bond take place simultaneously. ಇಷ್ಟು ಎಕ್ಸ್ಪ್ರೆಷನ್ ಏನು ರಿಕ್ವೈರ್ಡ್ ಇರಲಿಲ್ಲ. ಓಕೆ, ಏನು ಬರೀಬೇಕಾಗಿತ್ತು, ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಬರೆದಿದ್ರೆ ಓಕೆ, ದೆನ್ ದಿಸ್ ಟ್ರಾನ್ಸಿಷನ್ ಸ್ಟೇಟ್ ಆಗುತ್ತೆ. ಓಕೆ, ಇಷ್ಟೇ, ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮ್ ಆಗುತ್ತೆ ಆ್ಯಂಡ್ ಇಲ್ಲಿ ಯಾವ ಬಾಂಡ್ ಫಾರ್ಮ್ ಆಗುತ್ತೆ, ಯಾವ ಬಾಂಡ್ ಬ್ರೇಕ್ ಆಗುತ್ತೆ, ಅಷ್ಟು ಹೇಳಿದರೆ ಇಟ್ ವಿಲ್ ಬಿ ಸಫಿಷಿಯಂಟ್. ಓಕೆ, ದೆನ್ ನೋಡಿಲಿ, ಈ ಪಾಯಿಂಟನ್ನು ಮಿಸ್ ಮಾಡಲೇಬಾರ್ದು. ವಾಟ್ ಕಾನ್ಫಿಗರೇಷನ್ ಈಸ್ ಇನ್ವರ್ಷನ್ ಕಾನ್ಫಿಗರೇಷನ್ ಕೊಡುತ್ತೆ. ಆ್ಯಂಡ್ ಹಿಯರ್ ಬ್ಯಾಕ್ ಅಟ್ಯಾಕ್ ವಿಲ್ ಹ್ಯಾಪನ್ಸ್. ವೈ ಬ್ಯಾಕ್ ಅಟ್ಯಾಕ್ ಅಂತ ಬರೆದಿದ್ರೆ ದ್ಯಾಟ್ ವಿಲ್ ಬಿ ಅನದರ್ ವ್ಯಾಲಿಡ್ ಪಾಯಿಂಟ್. ಓಕೆ, ದೆನ್ ನೀವೇನು ಮಾಡ್ಬೋದು, ಏನು ಪ್ರೈಮರಿ ಈಸ್ ಗ್ರೇಟರ್ ದೆನ್ ದ್ಯಾಟ್ ಆಫ್ ದಿ ಸೆಕೆಂಡರಿ, ದ್ಯಾಟ್ ಆಫ್ ದಿ ಟರ್ಸರಿ ಅಂತ ಕೂಡ ಇಲ್ಲಿ ಬರಿಬಹುದಿತ್ತು. ದ್ಯಾಟ್ ವ್ಯಾಲಿಡ್ ಪಾಯಿಂಟ್, ಹೌದಾ? ಹೆನ್ಸ್ ಪ್ರಾಡಕ್ಟ್ ಫಾರ್ಮ್ಡ್ ಈಸ್ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್. ಎಸ್, ಡನ್, ಇಟ್ ಈಸ್ ಆನ್ ವ್ಯಾಲಿಡ್ ಪಾಯಿಂಟ್. ನೆಕ್ಸ್ಟ್ ಇಟ್ ಫಾಲೋ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್. ಎಸ್, ರೇಟ್ ಬರೆದ್ರು, ಸೆಕೆಂಡ್ ಆರ್ಡರ್ ಬರೆದ್ರು, ನೋಡಿಲ್ಲಿ, ಹೌದಾ? ಸೊ ಇನ್ಯುಲೇಷನ್ ಏನು ಮಾಡ್ತಿದ್ದಾರೆ, ಇನ್ಯುಲೇಷನ್ ಮಾಡೋರು ಇದ್ರ ಮೇಲೆ ಕಣ್ಣು ಹಾಸಿದ್ದಾರೆ, ಹೌದಾ? ನೋಡಿಲ್ಲಿ ಮಾರ್ಕ್ ಹಾಕಿದ್ದಾರೆ, ರೈಟ್?
ಸೊ ಈ ಟೈಪ್ ನೀವು ಅಂಡರ್ಲೈನ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಟು ಚೆಕ್. ಹೌದಾ? ನೋಡಿ ಬಿ, ವಾಟ್ ಈಸ್ ರೆಸ್ಮಿಕ್ ಮಿಕ್ಸ್ಚರ್ ಅಂತ ಕೇಳಿದ್ದಾರೆ. ಹೌದಾ? ರೆಸ್ಮಿಕ್ ಮಿಕ್ಸ್ಚರ್ ಅಂದರೆ ಬೇರೆ, ರೆಸ್ಮಿಕ್ ಮಾಡಿಫಿಕೇಶನ್ ಅಂದರೆ ಬೇರೆ. ಓಕೆ, ಎರಡು ನೀವು ಒಂದೇ ಅಂತ ತಿಳ್ಕೋಬೇಡಿ, ಕನ್ಫ್ಯೂಸ್ ಆಗಬೇಡಿ ಮಕ್ಕಳೇ. ಹೌದಾ? ಮಾಡಿಫಿಕೇಶನ್ ಅಂದ್ರೇನು, ಏನು ಮಾಡ್ತೀರಾ ಮಾಡಿಫಿಕೇಶನ್ ಅಂದ್ರಲ್ಲಿ ಗೊತ್ತಾ? ರೆಸ್ಮಿಕ್ ಮಿಕ್ಸ್ಚರ್ ಅಂದರೆ ಮಿಕ್ಸ್ಚರ್ ಆಫ್ ಟು ಎನಾನ್ಷಿಯೋಮರ್ ಈಸ್ ವಾಟ್ ರೆಸ್ಮಿಕ್ ಮಿಕ್ಸ್ಚರ್. ಬಟ್ ವೇರ್ ಆಸ್ ಮಾಡಿಫಿಕೇಶನ್ ಅಂದರೆ ಏನು ಮಾಡ್ತೀರಿ ನೀವು, ಕನ್ವರ್ಷನ್ ಇಂಟು ರೆಸ್ಮಿಕ್ ವಾಟ್ ಎನಾನ್ಷಿಯೋಮರ್ ಆಗಿ ಮಾಡಿಫೈ ಮಾಡೋದಕ್ಕೆ ಏನಂತೀರಾ, ರೆಸ್ಮಿಕ್ ಮಾಡಿಫಿಕೇಶನ್ ಅಂತೀರಾ. ಹೌದಾ? ದೆನ್ ಬ್ಯೂಟನಾಲ್, ಬ್ಯೂಟ್ ಟು ಆಲ್, ರೈಟ್? ಅದಕ್ಕೆ ಏನು ಮಾಡಿದ್ರಿ ನೀವು, ಎನಾನ್ಷಿಯೋಮರ್ ಅಂದರೆ ಏನು ಅಂತ ಎಕ್ಸಾಂಪಲ್ ಕೊಟ್ಟರು. ಹೌದಾ? ಏನಿರಬೇಕು, ವಾಟ್ ನಾನ್ ಇಂಪಾಸಿಬಲ್ ವಾಟ್ ಮಿರರ್ ಇಮೇಜ್. ಹೌದಾ? ದೆನ್ ಇನ್ ಎ ಫಾರ್ಮ್ ಆಫ್ ರೆಸ್ಮಿಕ್ ಮಿಕ್ಸ್ಚರ್ ಇಟ್ ಈಸ್ ರಿಪ್ರೆಸೆಂಟೆಡ್. ಹೌದಾ? ಪ್ಲಸ್ ಆರ್ ಮೈನಸ್ ಅಂತ ಕೊಟ್ಟರು, ರೈಟ್? ದೆನ್ ಇಲ್ಲಿ ನೋಡ್ರಿ, ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್, ರೈಟ್? ಡಿಫ್ರೆನ್ಸ್ ಇದ್ದಾರೆ ನೋಡಿ ಇಲ್ಲಿ. ಸ್ಟಾರ್ಚ್ ಈಸ್ ಮೇಡಪ್ ಆಫ್ ಅಮೈಲೋಸ್, starch is made up of amylopectin, but how much percentage, right? This is more important. So it is water soluble, it is water insoluble. So ನೀಟಾಗಿ ರಿಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಈ ಟೈಪ್ ನೀವೇನು ಮಾಡಿ, ನೀಟಾಗಿ ರಿಪ್ರೆಸೆಂಟೇಷನ್ ಮಾಡೋದು ಕಲಿಯಿರಿ. ಓಕೆ, ನಿಮಗೆ ಇನಫ್ ಪ್ಲೇಸ್ ಇರುತ್ತೆ, ಇನಫ್ ಜಾಗ ಇರುತ್ತೆ. ಹೌದಾ? ಇನಫ್ ಪೇಜಸ್ ಇರುತ್ತೆ, ನೀಟಾಗಿ ಈ ಟೈಪ್ ಬರ್ಕೊಂತ ಹೋಗಿ. ಹೌದಾ? ಡನ್. ದೆನ್ ನೋಡಿ ಇಲ್ಲಿ ಹೆಂಗೆ ಇದ್ದಾರೆ ಇಲ್ಲಿ, ವಾಟ್ ಅಡೆನೈನ್ ಆ್ಯಂಡ್ ಗ್ವಾನಿನ್ ಆರ್ ಕಾಮನ್ಲಿ ಫೌಂಡ್ ಇನ್ ಬೋತ್ DNA ಆ್ಯಂಡ್ RNA. ಹೌದಾ? ನೋಡ್ರಿ ಇಲ್ಲಿ. ದೆನ್ ಮಾಲ್ಟೋಸ್ catalysis hydrolysis of maltase into glucose. ಹೌದಾ? ನೋಡಿ ಎಷ್ಟು ನೀಟಾಗಿ ಬರ್ತಿದ್ದಾರೆ. ದೆನ್ ನೋಡ್ರಿ ಇಲ್ಲಿ 2 marks, ದಿಸ್ ಇಸ್ 1 mark. ಸೊ ಈಗ ನೀಟಾಗಿ ಬರ್ಕೊಂತ ಹೋದರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಓಕೆ, ನೆಕ್ಸ್ಟ್ ಮೆಕ್ಯಾನಿಸಮ್ ಆಫ್ ಅಡಿಷನ್ ಆಫ್ HCN ಟು ಕಾರ್ಬೋನಿಲ್ ಗ್ರೂಪ್ ಇನ್ ಪ್ರೆಸೆನ್ಸ್ ಆಫ್ ಬೇಸ್. ಕರೆಕ್ಟ್? ಸೊ ಫಸ್ಟ್ ಹೆಡಿಂಗ್ ಹಾಕಿದ್ರಿ. ನೆಕ್ಸ್ಟ್ ಏನು ಮಾಡ್ಕೊಂಡ್ರಿ, ಕಾರ್ಬೋನಿಲ್ ಗ್ರೂಪ್ ತೊಗೊಂಡ್ರಿ. ಹಿಯರ್ ದೇರ್ ವಿಲ್ ಬಿ ಡೆಲ್ಟಾ ಪಾಸಿಟಿವ್, ಹಿಯರ್ ದೇರ್ ವಿಲ್ ಬಿ ಡೆಲ್ಟಾ ನೆಗೆಟಿವ್, ಬಿಕಾಸ್ ದೇರ್ ಈಸ್ ಎ ವಾಟ್ ಎಲೆಕ್ಟ್ರೋನೆಗೆಟಿವಿಟಿ ಗ್ರೂಪ್. ಇದೇನು ಮಾಡ್ತೈತಿ, ಡ್ರ್ಯಾಗ್ ಮಾಡ್ತೈತಿ. ಹೌದಾ? ಹಿಯರ್ ದೇರ್ ವಿಲ್ ಬಿ ನೆಗೆಟಿವ್, ಹಿಯರ್ ದೇರ್ ವಿಲ್ ಬಿ what nucleophile. So this will attack on the electropositive side, hence there will be what idu withdraw makoti, right? So there is a slow step. So this is very important, understand this is very important. Then ಏನು ಆಗ್ತೈತಿ ಇಲ್ಲಿ, O minus ಬಂತು, CN ಬಂತು. ಹೌದಾ? then on the next step this is then intermediate formed. ನೋಡ್ರಿ intermediate ವಾಟ್ ಇದನ್ನು ನೀಟಾಗಿ ನೀವು ರಿಪ್ರೆಸೆಂಟೇಷನ್ ಮಾಡಬೇಕು. ಇಂಟರ್ಮೀಡಿಯೇಟನ್ನು ಇಲ್ಲೇ ನೀವು ಹಿಂಗೆ ಮಾಡೋ ಹೋಗಿಲ್ಲ. ಓಕೆ, ಯು ಹ್ಯಾವ್ ಟು ಮೆನ್ಷನ್ ಸ್ಲೋ ಸ್ಟೆಪ್ ಆ್ಯಂಡ್ ಫಾಸ್ಟ್ ಸ್ಟೆಪ್. ಓಕೆ, ಇದು ಇಂಪಾರ್ಟೆಂಟ್ ಇರ್ತೈತೆ ರೀ, ಈ ಸಲ ಇಂಪಾರ್ಟೆಂಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಐ ಆಮ್ ಎಕ್ಸ್ಪ್ಲೇನಿಂಗ್ ಲೈಕ್ ದಿಸ್. ಓಕೆ, ದಿಸ್ ಈಸ್ ದಿ ಮೆಕ್ಯಾನಿಸಮ್. ಆ್ಯಂಡ್ ದೆನ್ ಆನ್ ದಿ ಸ್ಟೆಪ್ 2 ಸೇಮ್ ಲೈಕ್ ವಾಟ್ SN1 and SN2, you also write this mechanism like this only. Please understand. Okay, now tetrahedral, why? Because there is a 4 attached to carbon. Okay, tetrahedral intermediate accepts a proton to form cyanohydrin. ಹೌದಾ? ಏನು ಮಾಡಿದ್ರು, proton, because in presence of base. correct? ಓಕೆ, ಏನು ಮಾಡಿದ್ರು, H+ನ ಇಲ್ಲಿ ಏನು ಮಾಡಿದ್ರು, ಆ ಪ್ರೋಟಾನಿಂದ ಅಟ್ಯಾಕ್ ಮಾಡಿಸಿ ಏನು ಎಕ್ಸೆಪ್ಟ್ ಮಾಡ್ತಿಲ್ಲಿ ಮಾರಿ OH ಆಯಿತು. ಹೌದಾ? ಏನಾಯಿತು, ಸೈನೋಹೈಡ್ರಿನ್ ಫಾರ್ಮ್ ಆಯಿತು. ಹೌದಾ? ನೆಕ್ಸ್ಟ್ ನೋಡಿಲ್ಲಿ ಬಿ, ರೋಸನ್ಮಂಡ್ ರಿಡಕ್ಷನ್. ಹೌದಾ? ವಾಟ್ ಈಸ್ ರೋಸನ್ಮಂಡ್ ರಿಡಕ್ಷನ್ ಅಂತ ಬರೀಬೇಕು ನೀವು. ವಾಟ್ ಆಸಿಡ್ ಕ್ಲೋರೈಡ್ಸ್. ಹೌದಾ? ಹಿಯರ್ C double bond O Cl, the what C double bond O means here there is a withdrawing group, since it is an what ಏನ್ರಿ ಇದು, ಹೇಗಿರುತ್ತೀರಿ ಇದು. ಹೌದಾ? ಇಲ್ಲಿ ನೋಡ್ರಿ ಇಲ್ಲಿ C double bond O Cl. ಹೌದಾ? ಸಿನ್ಸ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಆಕ್ಸಿಜನ್ ಇಸ್ ಮೋರ್, ಇಟ್ ವಿಲ್ ವಿತ್ಡ್ರಾ. ಹೌದಾ? ಸೊ ಏನಾಗ್ತೈತಿ ಇದು, ಆಸಿಡ್. ಹೌದಾ?
ಸೊ ಆಸಿಡ್ ಕ್ಲೋರೈಡ್ ಸಿನ್ಸ್ ಇಟ್ ಈಸ್ ಎ ಕಾರ್ಬೊನಿಲ್ ಗ್ರೂಪ್ ಹೌದಾ ಇಲ್ಲಿದೆ ನೋಡಿ acid chlorides are what hydrogenated over which what this is an catalyst means a metal hauda containing transition metal containing catalyst what palladium PdBaSO4 catalyst to form aldehydes. This is called Rosenmund reduction, right? So ನಿಮಗೆ ಇದು ರಿಯಾಕ್ಷನ್ಸ್ ಎಲ್ಲ ಬೇಕಂದ್ರೆ ಆಲ್ರೆಡಿ ಒಂದು ವಿಡಿಯೋ ಇದೆ ಅದನ್ನು ಕರೆಕ್ಟಾಗಿ ನೋಡಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ರಿಯಾಕ್ಷನ್ಸು ನಿಮಗೆ ವಿತ್ ಟ್ರಿಕ್ಸ್ ಈಸಿಯಾಗಿ ನೆನಪಿಡುವ ಹೇಳ್ಕೊಟ್ಟಿದ್ದೀನಿ. ಓಕೆ, ಪ್ಲೀಸ್ ವಾಚ್ ದ್ಯಾಟ್ ವಿಡಿಯೋ ಆಲ್ಸೋ. ಓಕೆ, ದಿಸ್ ಈಸ್ ಕಾಲ್ಡ್ ಈ ಟೈಪ್ ನೀವು ಬರೀಬೇಕು ಹೌದಾ. ಟು ಗೆಟ್ ದಿ ಬೆಂಜಾಲ್ಡಿಹೈಡ್, ಬೆಂಜಾಲ್ ಕ್ಲೋರೈಡ್ ಈಸ್ ಕನ್ವರ್ಟೆಡ್ ಟು ವಾಟ್ ಬೆಂಜಾಲ್ಡಿಹೈಡ್. ದಿ ಸ್ಟಡಿ ಡಿಕ್ರೀಸ್ ಇನ್ ಅಟಾಮಿಕ್ ಆರ್ ಅಯಾನಿಕ್ ರೇಡಿಯೈ ಫ್ರಮ್ ಲ್ಯಾಂಥನಮ್. ನೋಡಿ ಏನು ಮಾಡಿದ್ದಾರೆ ಇಲ್ಲಿ, ಅದ್ರದ್ದು ವಾಟ್ ಅಟಾಮಿಕ್ ನಂಬರ್ ಕೂಡ ಹಾಕಿದ್ದಾರೆ. ಸೊ ಮಕ್ಕಳೇ ಏನು ಮಾಡಬೇಕಂದ್ರೆ ನೀವು ಯಾವ 100% ಇರ್ತಾವೆ ಮೀನ್ಸ್ ಫಾರ್ ಎಕ್ಸಾಂಪಲ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಇಟ್ ಈಸ್ 100% ಫಿಕ್ಸ್ ಕ್ವಶನ್ ಹೌದಾ. ಇಂಥದ್ದು ನೀವು ಜಾಸ್ತಿ ಓದಿ. ಓಕೆ, ಅಂದರೆ ಪರ್ಫೆಕ್ಟ್. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ವಿತ್ ಅಟಾಮಿಕ್ ನಂಬರ್ ನೆನಪಿಟ್ಟಿದ್ದಾರೆ. ಸೊ ಈ ಥರ ನೀವು ಆಲ್ರೆಡಿ ನೀವು ಪ್ರಿಪೇರ್ ಇರಬೇಕು, ಈ ಥರ ಕ್ವಶನ್ ಬರ್ತವೆ ಅಂತ. ಸೊ ಜಾಸ್ತಿ ಪ್ರಿಪೇರ್ ಇರಬೇಕು. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಟು ಅಟ್ರಾಕ್ಟ್ ದಿ ಇವ್ಯಾಲ್ಯುಲೇಟರ್ ಹೌದಾ. ಟು ಏನು ಲುಟೇಟಮ್ ಈಸ್ ಕಾಲ್ಡ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಹೌದಾ. ಇಟ್ ಈಸ್ ಡ್ಯೂ ಟು ಪುವರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಎನ್ ಎಲೆಕ್ಟ್ರಾನ್ ಬೈ ಅದರ್ ಎಲೆಕ್ಟ್ರಾನ್ ಹೌದಾ. ಕರೆಕ್ಟ್. ನೋಡಿ ಇಲ್ಲಿ ಎಫ್ ಏನು ಶೀಲ್ಡಿಂಗ್ ಎಫೆಕ್ಟ್ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ ಅವರು. ಕರೆಕ್ಟ್, ರೈಟ್. ನೋಡಿ ಇಲ್ಲಿ ಲ್ಯಾಂಥನೈಡ್ ಆ್ಯಂಡ್ ಆಕ್ಟಿನೈಡ್ ಏನು ಮಾಡ್ತಿದ್ದಾರೆ, ಡಿಫ್ರೆನ್ಸ್ ತೋರಿಸಿದ್ದಾರೆ, ಎರಡು ಡಿಫ್ರೆನ್ಸ್ ಬರೆದಿದ್ದಾರೆ ಹೌದಾ. ರೈಟ್, ಬಟ್ ದಿಸ್ ಒನ್ ವಿಲ್ ಬಿ ಎಕ್ಸ್ಟ್ರಾ. ಅಂದರೆ ಆಲ್ರೆಡಿ ಅವ್ರದ್ದು 5 ಕ್ವಶನ್ ಬರೆದು ಮುಗಿಸಿದ್ದಾರೆ. ಸೊ ಇಟ್ ವಿಲ್ ಬಿ ಎಕ್ಸ್ಟ್ರಾ, ರೈಟ್. ನೋಡಿರಿ ಇಲ್ಲಿ ದೆನ್ ನೋಡಿ ಇಲ್ಲಿ ಇನ್ನೊಂದಿದೆ ನೆಕ್ಸ್ಟ್ ಕ್ವಶನ್. ವಾಟ್ ವಿಲ್ ಬಿ ದಿಸ್ ಒನ್ ವಿಲ್ ಬಿ 3 ಮಾರ್ಕ್ ಕ್ವಶನ್ ಹೌದಾ. ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ 3 ಮಾರ್ಕ್ ಕ್ವಶನ್ನ. 29 ಆದಮೇಲೆ 30 ಈಗ 3 ಮಾರ್ಕ್ ಬಂತು ನೋಡಿ ಇಲ್ಲಿ ಹೌದಾ. ದಿಸ್ ಈಸ್ ಎ ಫೇಶಿಯಲ್ ಐಸೋಮರ್, ದಿಸ್ ಈಸ್ ಎ ಮೆರಿಡೋನಿಯಲ್ ಐಸೋಮರ್, FAC MER ಮರ್ ಪ್ಯಾಕ್ ಹೌದಾ. ಐಸೋಮರ್ ಅಂತ ಕೋಆರ್ಡಿನೇಷನ್ ನಂಬರ್ 6. ಓವರ್ ಆಲ್ ಪೇಜ್ ಮಾರ್ಕ್ಸ್ ಅಲಾಟೆಡ್ ಲೈಕ್ ದಿಸ್ ಹೌದಾ, ರೈಟ್. ಸೊ ನೀವು ಈ ಥರ ನೀವು ರೀಪ್ರೆಸೆಂಟೇಷನ್ ಮಾಡಬೇಕು, ರೈಟ್. ಓಕೆ, ಅವಾಯ್ಡ್ ದಿ ಸ್ಕ್ರ್ಯಾಚಸ್. ಸ್ಕ್ರ್ಯಾಚ್ನ ಅವಾಯ್ಡ್ ಮಾಡೋದು ನಿಲ್ಲಿಸಿ. ಓಕೆ, ನೋಡಿಲ್ಲ ಐಯುಪ್ಯಾಕ್ ನೇಮಿಂಗ್. ನೋಡಿಲ್ಲಿ ಪೆಂಟಾ ಅಮೈನ್ ಎಷ್ಟು ಜನ ಬರಿತೀರಿ, AMINE ಅಷ್ಟೇ ಬರಿತೀರಾ ನೀವು. ಓಕೆ, AMMINE. ಓಕೆ, ಪೆಂಟಾ ಅಮೈನ್ ಫಸ್ಟ್ ಯಾವಾಗಿದ್ರು ಲಿಗ್ಯಾಂಡ್ನ ಬರೀಬೇಕು. ಓಕೆ, ನಾಟ್ ಮೆಟಲ್. ಅರ್ಥ ಮಾಡ್ಕೊಳ್ಳಿ. ಪೆಂಟಾ ಅಮೈನ್, ಬ್ರೋಮೈಡು, ಕೋಬಾಲ್ಟ್ 3 ಸಲ್ಫೇಟ್. ಓಕೆ, ರೈಟ್, ಸಲ್ಫೇಟ್. ಸೊ ಇಲ್ಲಿ ಯಾವುದು ಲಿಗ್ಯಾಂಡು, ಇಲ್ಲಿ ಅಮೈನ್ ಆ್ಯಂಡ್ ಬ್ರೋಮಿನ್ ವಿಲ್ ಬಿ ವಾಟ್ ಲಿಗ್ಯಾಂಡ್ಸ್ ಹೌದಾ. ಎಷ್ಟಿದಾವೆ ಇಲ್ಲಿ 5 + 1 ಇಟ್ ವಿಲ್ ಬಿ 6. 6 ಅಂದರೆ ಆಕ್ಟಾಹೆಡ್ರಲ್ ಹೌದಾ. ಓ ಹಿಂಗೆ ಓ ಬರೋದು ಮೇಲ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 6. 4 ಅಂದರೆ ಟೆಟ್ರಾಹೆಡ್ರಲ್ ಹೌದಾ. ಸೊ ಒಂದು ಮೆಟಲ್ಗೆ 6 ಲಿಗ್ಯಾಂಡ್ ಅಪ್ರೋಚ್ ಆಗ್ತಿದ್ದೇವೆ ಅಂತಂದರೆ ಏನಾಗುತ್ತೆ, EG ವಿಲ್ ಬಿ ಅಪ್ಪರ್ ಆ್ಯಂಡ್ T2G ವಿಲ್ ಬಿ ಲೋವರ್. ನೋಡಿ ಎಷ್ಟು ಚೆನ್ನಾಗಿ ರಿಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ನೀವು ಈ ಥರ ರಿಪ್ರೆಸೆಂಟೇಷನ್ ನೀಟಾಗಿರಲಿ. ದೆನ್ DXY, DYX, DZ² ವಾಟ್ X2 - Y² DZ². ಇದೇನು ಮಾಡಿರಿ ನೀವು ಕರೆಕ್ಟಾಗಿ ರಿಪ್ರೆಸೆಂಟೇಷನ್ ಮಾಡಿ. ದೆನ್ ಹಿಯರ್ ನೀವು ಇಲ್ಲಿ ಬರೆದ್ರು ದ್ಯಾಟ್ ವಿಲ್ ಬಿ ಇನ್ನೂ ಚಲೋ. ಓಕೆ, ಅಂದರೆ DX² - Y² DZ² ಮೇಲೆ ಹೋಗ್ತವೆ ಆ್ಯಂಡ್ DXY, DYZ ಆ್ಯಂಡ್ DZX ವಿಲ್ ಬಿ ಇನ್ ದಿ ಲೋವರ್ ಎನರ್ಜಿ ಹೌದಾ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಮಾಡಿಲ್ಲ ಅವರು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈನ್ ತೋರಿಸಿಲ್ಲ. ಕರೆಕ್ಟ್, ಬಟ್ ಇಟ್ ವಿಲ್ ಬಿ ನೆಗ್ಸಿಬಲ್. ಓಕೆ, ಬಟ್ ನೀವು ಆ ಥರ ಮಾಡ್ಕೊಬೇಡ್ರಿ. ಇಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈನ್ನ ತೋರಿಸಿ. ಓಕೆ, ಇಫ್ ಯು ಆರ್ ಓಕೆ ಇಲ್ಲಿ 10 DQ ಅಂತ ಬರೀರಿ. ಓಕೆ, 10 DQ 3/5 what delta naught and here -2/5 delta naught
EgT2G. ಓಕೆ, ದೆನ್ ಇಲ್ಲಿ ನೋಡಿ ಅವಸರ ಮಾಡಿ ಇಲ್ಲಿ ಜಾಸ್ತಿ ನಂಬರ್ ಹಾಕೋಬೇಡಿ. ಹಿಯರ್ ಇಟ್ ವಿಲ್ ಬಿ 5 ಲೆನ್ಸ್. NC ಕರೆಕ್ಟಾಗಿ ಹಾಕಿ 5 ಲೆನ್ಸ್, ದೆನ್ ಹಿಯರ್ 5 ಲೆನ್ಸ್. ಓಕೆ, ದೆನ್ pericentre there will be splitting upper and lower. That's all. Okay, done. Then comes to what here 31st question. ಹೌದಾ, ಏನಿದೆ ಜೀರೋ ಆರ್ಡರ್ ಕೇಳಿದ್ದಾರೆ. ರೇಟ್ ಇಂಟ್ರಾಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದಿ ಜೀರೋ ಆರ್ಡರ್ ಅಂತ ಕೇಳಿದ್ದಾರೆ. ಹೌದಾ, ಸೊ ನೋಡಿ ಫಸ್ಟ್ ಏನು ಮಾಡಿದರು, ಜೀರೋ ಆರ್ಡರ್ ರಿಯಾಕ್ಷನ್ ಏನು ಬರೋದು ಅಂತ ಬರೆದರು. ಕರೆಕ್ಟ್. ಸೊ ಇನ್ನು ದ್ಯಾಟ್ ವಿಲ್ ಬಿ ಪ್ರೊಪೋರ್ಷನಲ್ ಟು ಜೀರೋ ಪವರ್. ಹೌದಾ, ಕಾನ್ಸಂಟ್ರೇಷನ್ ಅಂದರೆ ಆರ್ಡರ್ನ ಹೇಗೆ ರಿಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳಿದರು. ರೈಟ್. ದೆನ್ ರೇಟ್. ಹೌದಾ. ಓಕೆ, ನಾವು ದಿ ನೆಕ್ಸ್ಟ್ 38th. ವಾಟ್ ಎ ವೆನ್ ಪ್ರೈಮರಿ ಅಮೈನ್ಸ್, ವಾಟ್ primary amines heated with chloroform and alcoholic AOH, a foul smelling, what that will be isocyanate is formed. This is called carbalamine reaction. ಹೌದಾ, ನೋಡ್ರಿ ಇಲ್ಲಿ ಫೌಲ್ ಸ್ಮೆಲ್ ಹೇಗೆ ಅಟ್ರಾಕ್ಟ್ ಆಗ್ತದೆ ನೋಡ್ರಿ. ಹೌದಾ, ಸೊ ದಿಸ್ ಈಸ್ ದಿ ನೀಟ್ನೆಸ್ ಆಫ್ ವಾಟರ್ ಟಾಪರ್ಸ್. ಹೌದಾ, ನೀವು ಈ ನೀಟ್ನೆಸ್ನ ಮೇಂಟೈನ್ ಮಾಡಿ. ಹೌದಾ, ಸೊ ಈ ಟೈಪ್ ನೀವು ಸ್ಟಡಿ ಇರಬೇಕು. ದೆನ್ ಐಸೋಸೈನೈಡ್ ಏನು ಮಾಡ್ತೈತಿ, ಫೌಲ್ ಸ್ಮೆಲ್ನ ಕೊಡ್ತೈತಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಹೌದಾ, ದೆನ್ ಏನು ಮಾಡಿದರು, ಪ್ರೈಮರಿ ಅಮೈನ್ಸ್. ಹೌದಾ, ಕಾರ್ಬಲ್ ಅಮೈನ್ ಟೆಸ್ಟ್ ಇದಕ್ಕೆ ಕರೆಕ್ಟಾಗಿ ನಿಮ್ಗೆ ಎದಕ್ಕೆ ಪ್ರೆಸೆಂಟ್ ಬರ್ತೈತಿ ಏನು. ಹೌದಾ, ನೀಟಾಗಿ ಎಲ್ಲಿ ಡೌಟ್ ಇರಬಾರ್ದು, ಜಸ್ಟ್ ರೈಟ್ ಮಾಡ್ತಾ ಮಾರ್ಕ್ಸ್ ಕೊಡ್ತಾ ಹೋಗಬೇಕು. ಹೌದಾ, ದೆನ್ ಜನರಲ್ ರಿಯಾಕ್ಷನ್ ಎಕ್ಸಾಂಪಲ್, ಎಕ್ಸ್ಪ್ಲನೇಷನ್ ಜನರಲ್ ರಿಯಾಕ್ಷನ್ ಎಕ್ಸಾಂಪಲ್. ರೈಟ್. ನೋಡಿ ನೆಕ್ಸ್ಟ್ ವಾಟ್ ಬೆಂಜಿನ್ ಡೆಜೋನಿಯಂ ಕ್ಲೋರೈಡ್. ಹೌದಾ, ಹೇಗೆ ಮಾಡಿದರು, ಅನ್ಲಿನ್ ವೆನ್ ಟ್ರೀಟೆಡ್ ವಿತ್ ನೈಟ್ರಸ್ ಆಸಿಡ್. ಹೌದಾ, ಏನು ಮಾಡಿದ್ರು, Na2 ಪ್ಲಸ್ HCl. ಹೌದಾ, ನೋಡ್ರಿ ನೈಟ್ರಸ್ ಆಸಿಡ್ ಅಂತ ಅಷ್ಟೇ ಬರ್ಬೋದಿತ್ತು, ಇಲ್ಲ ಅದ್ರದ್ದು ಏನು ಮಾಡಿದರು, ಕಂಪೋಸಿಷನ್ ಕೂಡ ಬರೆದ್ರು. ಹೌದಾ, ಆಟ್ ವಾಟ್ ಡಿಗ್ರಿ, 0 to 5 degrees Celsius ಗಿವ್ಸ್ ಬೆಂಜಿನ್ ಡೈಜೋನಿಯಂ ಕ್ಲೋರೈಡ್. ನೋಡಿ ಅನ್ಲಿನಿಂದ ಬೆಂಜಿನ್ ಡೈಜೋನಿಯಂ ಕ್ಲೋರೈಡ್ ಆಯಿತು. ಹೌದಾ, ರೈಟ್. ನೀವು ಇನ್ನೂ ಏನು ಮಾಡ್ಬೋದಿತ್ತು, ಅವರು ದಿಸ್ ಕಂಪೋಸಿಷನ್ ಫಾರ್ ಡೈಜೋಮೈಸೇಷನ್ ಅಂತ ಬರೆಯುವುದಿದ್ರು ಇನ್ನೂ ಓಕೆ ಇರ್ತಿತ್ತು, ಬಟ್ ದಿಸ್ ಈಸ್ ಮೋರ್ ಆ್ಯಂಡ್ ಇನಫ್. ಓಕೆ, ದೆನ್ ನೋಡ್ರಿ ಅಮೋನಿಯಾ ಈಸ್ ಮೋರ್ ಬೇಸಿಕ್ ದೆನ್ ದ್ಯಾಟ್ ಆಫ್ ದಿ ಅರೈಲ್ ಅಮೈನ್. ಹೌದಾ, ಬಿಕಾಸ್ ಅರೈಲ್ ಗ್ರೂಪ್ ಅಟ್ಯಾಚ್ಡ್ ಟು ನೈಟ್ರೋಜನ್ ಇನ್ ವಾಟ್ ಅರೈಲ್ ಅಮೈನ್. ಹೌದಾ, ಅರೈಲ್ ಗ್ರೂಪ್ ಅಂದ್ರೆ ಏನಿಲ್ರಿ, ಅಸೈಲ್ ಗ್ರೂಪ್ ಅಂದ್ರೆ ಏನು, ಬೆಂಜಿನ್. ಹೌದಾ, ಅರೈಲ್ ಗ್ರೂಪ್ ಅಂದರೆ ವಾಟ್, C ಡಬಲ್ ಬಾಂಡು. ಹೌದಾ, ಅರೈಲ್ ಗ್ರೂಪ್. ಹೌದಾ, ಈಸ್ ಅಟ್ಯಾಚ್ಡ್ ಟು ವಾಟ್ ನೈಟ್ರೋಜನ್ ಹಿಯರ್ ಇನ್ ವಾಟ್ ಅರೈಲ್ ಅಮೈನ್. ಹೌದಾ, ಡಿಕ್ರೀಸ್ ದಿ ಎಲೆಕ್ಟ್ರಾನ್ ಡೆನ್ಸಿಟಿ ಬಿಕಾಸ್ ಇಟ್ ವಿಲ್ ವಿಡ್ರಾ ಇಟ್ಸ್ ಲೋನ್ ಪೇರ್, ವೇರ್ ಆಸ್ ನೈಟ್ರೋಜನ್ ಅಟಮ್ ಇನ್ ವಿಚ್ ಡಿಕ್ರೀಸಸ್ ಇಟ್ಸ್ ಬೇಸಿಕ್ ನೇಚರ್. ಹೌದಾ, ಬಟ್ ವೇರ್ ಆಸ್ ಇನ್ ಅಮೋನಿಯಾ there is only NH3, there is an lone pair. ಹೌದಾ, ಈ ಟೈಪ್ NH3 ಅಷ್ಟೇ ಇರೋದ್ರಿಂದ these lone pair are in rest, so these can attack. So these are the more basic than that of the what aryl amine. ಹೌದಾ, ಅರೈಲ್ ಅಮೈನ್ಗಿಂತ ಇವು ಮೋರ್ ಬೇಸಿಕ್ ಆಗುತ್ತೆ ಅಂತ ಹೇಳ್ತಾರೆ. 39th ಕ್ವಶನ್. ಹೌದಾ, ಇಲ್ಲಿ ಏನು ಹೇಳಿದ್ರಲ್ಲಿ, ವಾಟ್ ಈಸ್ ಲ್ಯೂಕಾಸ್ ರಿಯೇಜೆಂಟ್. So this is also important. Mixture of concentrated HCl, ಹೌದಾ, hydrochloric acid and anhydrous ZnCl2, what zinc chloride is called Lucas reagent. ಹೌದಾ, next Lucas reagents react with only tertiary alcohols and gives immediate turbidity. So Lucas reagent ಆಯಿತು, ಹಿನ್ಸ್ಬರ್ಗ್ reagent ಆಯಿತು, ಇವನ್ನೆಲ್ಲ ನೆನಪಿಡಿ ನೀವು. ಹೌದಾ, ಬರೆದು ಪ್ರಾಕ್ಟೀಸ್ ಮಾಡಿರಿ. ಏನೋ ನಿಮಗೆ ಏನಾಗಬಾರ್ದು, ಕನ್ಫ್ಯೂಷನ್ ಆಗಬಾರ್ದು. ಈ ಥರ ಸ್ಕ್ರ್ಯಾಚ್ ಮಾಡೋದನ್ನ ಕಡಿಮೆ ಮಾಡಿ. ಓಕೆ, ದೆನ್ ಲ್ಯೂಕಾಸ್ ರಿಯೇಜೆಂಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಪ್ರೈಮರಿ ಆಲ್ಕೋಹಾಲ್. ಓಕೆ, ರೈಟ್. ನೆಕ್ಸ್ಟ್, ವೆನ್ ಅರೈಲ್ ಹ್ಯಾಲಾಯ್ಡ್ಸ್ ಆರ್ ಟ್ರೀಟೆಡ್ ವಿತ್ ದ್ಯಾಟ್ ಆಫ್ ದಿ ಸೋಡಿಯಂ alkoxide, once aryl oxides, then ether is formed. This is called Williamson ether synthesis. ರೈಟ್. ನೋಡಿ, ಹೌದಾ, ಈ ಟೈಪ್ ನೀಟಾಗಿ
ರೀಪ್ರೆಸೆಂಟೇಷನ್ ಮಾಡ್ತಾ ಹೋಗಬೇಕು. ಓಕೆ, ನೌ ಕಮ್ಸ್ ಟು ವಾಟ್ ಪಾರ್ಟ್ ಇ, ವಿಚ್ ವಿಲ್ ಬಿ ಅ ನ್ಯೂಮರಿಕಲ್ ಟೈಪ್. ಹೌದಾ, ಎಷ್ಟು ಬರೀಬೇಕು, ಫಾರ್ಮುಲಾ ಹೇಗೆ ಹಾಕಬೇಕು, ಹೌದಾ, ಗಿವನ್ ಎಷ್ಟು ಬರೆದಿರಬೇಕು, ರೈಟ್. ದೆನ್ ಯೂನಿಟ್ಸ್, ಇವೆಲ್ಲ ನೆನಪಿಡಿ ನೀವು, ಹೌದಾ. ಓಕೆ, ನೋಡಿ ಗಿವನ್ ಬರೆದಿದ್ದಾರೆ, ಗಿವನ್ ಡಾಟಾ, ರೈಟ್. ದೆನ್ ಫಾರ್ಮುಲಾ is very much important, and we know that rate of this will be first order reaction. This is the important, because chemical kinetics ನಲ್ಲಿ rate and order is most important. Okay, that will be, chemical kinetics is overall dependent on the rate and order only. ಹೌದಾ. ಸೊ ಲುಕ್ at here, ಇವ್ರೇನು ಮಾಡಿದ್ರು ನೋಡಿಲ್ಲಿ ಹೇಗೆ ಆನ್ಸರ್ ಔಟ್ ಮಾಡಿದರು. ಸೊ ದಿಸ್ ಶೋಸ್ ದಿ ನೀಟ್ನೆಸ್, ನೋಡಿಲ್ಲಿ ರೈಟ್ ಮಾರ್ಕ್ ಆಗಿದ್ದಾರೆ, ಹೌದಾ. ಸೊ ಅವ್ರಿಗೆ ನಿಮ್ಗೆ ಗೊತ್ತಾಗುತ್ತೆ, ಇದು ಮೇಲೆ ಬಂದರೆ ಫಸ್ಟು ಬರುತ್ತೆ. ಸೊ ದಟ್ ವಿಲ್ ಬಿ ಕ್ಯಾನ್ಸಲ್ ಔಟ್ ಟು ಈಚ್ ಅದರ್, ರೈಟ್. ಸೊ ಲಾಗ್ ತೊಗೊಂಡ್ರು, ಹೌದಾ. ದೆನ್ ದೇರ್ ವಿಲ್ ಬಿ ವಾಟ್ ಯೂನಿಟ್. ಸೊ ಕೆ is equal to 3.03 into 10⁻² per minute, ಹೌದಾ, ರೈಟ್. ಸೊ ನೆಕ್ಸ್ಟ್ ಆಲ್ಸೋ ನೋಡ್ರಿ ಆಸ್ಮಾಟಿಕ್ ಪ್ರೆಷರ್, ರೈಟ್. ಸೊ ದಿಸ್ ವಿಲ್ ಬಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ನಿಮಗೆ ಸ್ಟ್ರಾಟಜಿಕ್ ವಿಡಿಯೋದಲ್ಲಿ ಹೇಳಿದ್ದೆ, ಆಸ್ಮಾಟಿಕ್ ಪ್ರೆಷರ್ ಮೇಲೆ 100% ಕ್ವಶನ್ ಕೇಳ್ತಾರೆ. ಬಿಕಾಸ್ ಇಫ್ ದೇರ್ ಇಸ್ ಓನ್ಲಿ ಒನ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್, ಹೌದಾ, ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ಒಂದೇ ಅಂದರೆ ನೀವು ಇಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಸೊಲ್ಯೂಷನ್ಸ್ ಎರಡು ಮಾಡಿದ್ರೆ ಸಾಕು, ದಟ್ ಈಸ್ ಮೋರ್ ಆ್ಯಂಡ್ ಇನಫ್. ಓಕೆ, if you are ready to make the chemical kinetics, then it will be more better. Okay, 42 marks, 42 ಇದರಲ್ಲಿ ಏನಿದೆ 42 ಕ್ವಶನ್ ಗಿವನ್ ಬರೆದಿದ್ದಾರೆ, ಹೌದಾ, ರೈಟ್. ದೆನ್ ವಿ ನೋ ಆಸ್ಮಾಟಿಕ್ ಪ್ರೆಷರ್ ಫಾರ್ಮುಲಾ ಬರೆದ್ರು, ರೈಟ್. ನೋಡ್ರಿ ಗಿವನ್ನಿಗೆ 1 ಮಾರ್ಕ್ಸ್, ಫಾರ್ಮುಲಾ 1 ಮಾರ್ಕ್ಸ್, ಸಬ್ಸ್ಟಿಟ್ಯೂಷನ್ 1 ಮಾರ್ಕ್ಸ್. ದೆನ್ ಕಮ್ಸ್ ದಿ ಲಾಸ್ಟ್ ವಾಟ್ ಹಿಯರ್, ನೋಡ್ರಿ ರಿಸಲ್ಟ್ ವಿತ್ ದ್ಯಾಟ್ ಆಫ್ ದಿ ಯೂನಿಟ್. ಓಕೆ, ದೆನ್ ಕಮ್ಸ್ ಟು 43 ಕ್ವಶನ್. ಇಲ್ಲಿ ನೋಡ್ರಿ ಗಿವನ್ ಬರೆದ್ರು, ಓಕೆ ಡನ್. ಗಿವನ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ದೇರ್ ಈಸ್ ಎನ್ ವಾಟ್ ಫಾರ್ಮುಲಾ, ರೈಟ್. ಡೆಲ್ಟಾ G0 is equal to -n into F E0 ಸೆಲ್, ರೈಟ್. ಏನಂದ್ರೆ ಎಷ್ಟು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿದೆ ಅಂತ ಬರೆದ್ರು, -2 ಇಂಟು ಹಿಯರ್ ಫ್ಯಾರಡೆ ಕಾನ್ಸ್ಟೆಂಟ್ ಬರೆದ್ರು 96500 ಇಂಟು 1.1, ದ್ಯಾಟ್ ವಿಲ್ ಬಿ E0 ಸೆಲ್, ಬಿಕಾಸ್ ದ್ಯಾಟ್ ಈಸ್ ಆಲ್ರೆಡಿ ಗಿವನ್ ಇನ್ ದಿ ಗಿವನ್. ಎಲ್ಲ ನೀಟಾಗಿ ನೋಡ್ರಿ ಹೇಗೆ ರಿಪ್ರೆಸೆಂಟೇಷನ್ ಮಾಡಿದ್ರು, ಹೌದಾ. ಹಿಯರ್ ಇಲ್ಲಿಂದ ಇಲ್ಲಿ ಬಂತು ಅಂತ ನೀಟಾಗಿ ತೋರಿಸಿದ್ರು, ಹೌದಾ. ದೆನ್ ಹಿಯರ್ ಇಟ್ ವಿಲ್ ಬಿ ಆನ್ಸರ್. ನೋಡಿರಿ ಇಲ್ಲಿ ಹಾರ್ಡ್ಲಿ 1 2 3 4 5 ಹಾರ್ಡ್ಲಿ 5 ಲೈನ್ಸ್ ಬಂದಿದ್ದಾರೆ ಅವರು, ಬಟ್ ದಟ್ ವಿಲ್ ಬಿ ಗಿವನ್ ಟು 3 ಮಾರ್ಕ್ಸ್, ಹೌದಾ. ಸೊ ಇಲ್ಲಿ ನೀವು ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಹೇಗೆ ಗಿವನ್ ಮಾಡ್ತೀರಾ, ಹೇಗೆ ರೀಪ್ರೆಸೆಂಟೇಷನ್ ಮಾಡ್ತೀರಾ, ಅದರ ಮೇಲೆ ನಿಮ್ಮದು ಮಾರ್ಕ್ಸ್ ನಿಂತಿರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಬನ್ನಿ ವಾಟ್ 45th ಕ್ವಶನ್. ಹಿಯರ್ ದಿ ಗಿವನ್ ಈಸ್ ನೀಟ್ಲಿ ನೋಡ್ರಿ, K1 K2 T1 T2 ನೀಟ್ಲಿ ಬರೆದ್ರು, ಆರ್ ಗ್ಯಾಸ್ ಕಾನ್ಸ್ಟೆಂಟ್ ನೀಟಾಗಿ ಬರೆದ್ರು, ಹೌದಾ. ದೆನ್ ದಿ ಫಾರ್ಮುಲಾ ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಫಾರ್ಮುಲಾ ಹಾಕಿದರು. ದೆನ್ ದೇರ್ ಈಸ್ ಎ ಸಬ್ಸ್ಟಿಟ್ಯೂಷನ್, ರೈಟ್. 3 into 4 ಸ್ಟೆಪ್ಸ್ನಲ್ಲಿ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ದೆನ್ ಹಿಯರ್ ಆಕ್ಟಿವೇಶನ್ ಎನರ್ಜಿ ಎ ವಿಲ್ ಬಿ ಫೈಂಡ್ ಔಟ್, ಹೌದಾ, ವಿತ್ ದ್ಯಾಟ್ ಆಫ್ ದಿ ಯೂನಿಟ್, ರೈಟ್. ದೆನ್ ನೋಡಿ ಇಲ್ಲಿ ಕನ್ವರ್ಷನ್ ಕೂಡ ಎಷ್ಟು ನೀಟಾಗಿ ತೋರಿಸಿದ್ದಾರೆ, ರೈಟ್. ನೆಕ್ಸ್ಟ್ ಬನ್ನಿ 46th ಕ್ವಶನ್, ಹೌದಾ. ನೋಡಿ ಇಲ್ಲಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಏನು ಮಾಡಿದ್ದಾರೆ, ರಾಂಗ್ ಕೊಟ್ಟಿದೆ, ಹೌದಾ, ಬಿಕಾಸ್ ಆಫ್ ಫಾರ್ಮುಲಾ, ರೈಟ್. ಸೊ ದ್ಯಾಟ್ ಇಲ್ಲಿ ಓನ್ಲಿ 1 ಮಾರ್ಕ್ಸ್ ಇತ್ತು, ಬಟ್ ದಿಸ್ ಒನ್ ಇಸ್ ಆಲ್ಸೋ ಎಕ್ಸ್ಟ್ರಾ, ದಿಸ್ ಒನ್ ಇಸ್ ಆಲ್ಸೋ ಎಕ್ಸ್ಟ್ರಾ. ಬಟ್ ರೀಪ್ರೆಸೆಂಟೇಷನ್ ನೋಡಿರಿ ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಹೌದಾ. C is equal to this, K is equal to this ಕಾನ್ಸ್ಟೆಂಟ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಹೌದಾ. ಸೊ ವಿ ನೋ ದ್ಯಾಟ್ ದಿಸ್ ಟೈಪ್ ನೀವು ಫಾರ್ಮುಲಾ ಹಾಕಿ ಚೆನ್ನಾಗಿ ರಿಪ್ರೆಸೆಂಟೇಷನ್ ಮಾಡಿ ನೀವು ಇಷ್ಟು ಮಾಡಿ. ಓಕೆ, ಸೊ ದಿಸ್ ಈಸ್ ದಿ ಔಟ್ ಆಫ್ ಪೇಪರ್. ಓಕೆ, ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಹೋಪ್ ಯು ಆರ್ ಡೂಯಿಂಗ್ ವೆಲ್. ಓಕೆ, ಚೆನ್ನಾಗಿ ಪೇಪರ್ ಬರೀರಿ, ಚೆನ್ನಾಗಿ ಸ್ಕೋರ್ ಮಾಡಿ. ಓಕೆ, ಪ್ಲೀಸ್ ಸಿ ದಿ ಆಲ್ ವಿಡಿಯೋಸ್, ನಿಮಗೆ ಹೆಲ್ಪ್ಫುಲ್ ಆಗ್ತೈತಿ, ಆ್ಯಂಡ್ ಶೇರ್ ಆಲ್ಸೋ. ಸೊ ಆಲ್ ದ ಬೆಸ್ಟ್, ಡೂ ವೆಲ್. Thank you.